ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ರೇ ಮನುಷ್ಯನಿಗೆ ಭಯ. ತನ್ನ ಇಂದ್ರಿಯದಿಂದ ಅದರ ಮೇಲೆ ಕಂಟ್ರೋಲ್ ಇಲ್ಲದೆ ಏನೇನೋ ಮಾಡಿದಾಗ ತನ್ನ ನೆರಳಿಗೆ ತಾನು ಹೆದರಬೇಕಾಗ್ತದೆ. ವರದ್ರವ್ಯವನ್ನು ಹಿಡ್ಕೊಂಡು ಬರ್ತಿರ್ತಾನೆ, ತನ್ನ ನೆರಳು ನೋಡಿದ ಕೂಡಲೇ ಯಾರೋ ಬಂದರು ಅಂತ ಹಿಂದ್ಗಡೆ ತಿರುಗಿ ನೋಡ್ತಾನೆ, ಮತ್ತೆ ಅಷ್ಟು ಭಯ ಆಗ್ತದೆ. ಹಾಗಾಗಿ ಈ ಶಮ ದಮ ಅಂದರೆ, ಶಮ ಅಂದರೆ ಮನಸ್ಸು ಪರಮಾತ್ಮನಲ್ಲಿ ಇರೋದು, ಆವಾಗ ಭಯ ಇಲ್ಲ. ಭಗವಂತನೇ ಆ ಭಯಗಳನ್ನೆಲ್ಲ ನಿವಾರಣೆ ಮಾಡಿಬಿಡ್ತಾನೆ. ಇಂದ್ರಿಯ ನಿಗ್ರಹ ಇತ್ತು ಅಂತಂದರೆ ಅವನು ನಿರ್ಭೀತನಾಗಿರ್ಬೋದು, ಸತ್ಯವಾಗಿದ್ದಾನೆ, ಇಂದ್ರಿಯ ನಿಗ್ರಹ ಮಾಡ್ಕೊಂಡಿದ್ದಾನೆ, ಯಾರಿಗೂ ಹೆದರೋ ಪ್ರಸಂಗ ಇಲ್ಲ. ಆದ್ದರಿಂದ ಅಭಯ ಅಂತ ಜೀವನದಲ್ಲಿ ಅಭಯ ಉಂಟಾಗೋದಕ್ಕೋಸ್ಕರ ಶಮದಮ ಅನ್ನೋದು ಬೇಕು. ಅಹಿಂಸಾ ಬ್ರಹ್ಮಚರ್ಯಂಚ. ಅಹಿಂಸಾ, ಇನ್ನೊಬ್ಬರನ್ನ ಹಿಂಸೆ ಮಾಡಬಾರ್ದು ಅಂತಂದರೆ ಕೋಪ ಬಿಡಬೇಕು ಅಂತ ಅರ್ಥ ಮಾಡ್ತಾರೆ. ಯಾಕೆ? ಕೋಪದಿಂದಲೇ ಹಿಂಸೆ, ಎಲ್ಲ ಒಂದೇ. ಕೋಪ ಬಿಟ್ಟರೆ ಇನ್ನೊಬ್ಬರಿಗೆ ಹಿಂಸೆ ಆಗೋದಿಲ್ಲ. ಅಕಸ್ಮಾತ್ ಕೋಪ ಬಂದು ಅವ್ರಿಗೆ ಹಿಂಸೆ ಮಾಡದೇ ಇದ್ದರೂ ಕೂಡ ಭಯದಿಂದ ಕೋಪ ಬಂದಿರ್ತದೆ, ಇನ್ನೊಬ್ಬರನ್ನ ಕೊಲ್ಲಿಕ್ಕೆ ಹೋಗೋದಿಲ್ಲ, ಆದರೆ ತಾನು ಸಾಯ್ತಾನೆ. ಯಾಕೆಂದರೆ ಆ ಕೋಪ ಅವನ ರಕ್ತವನ್ನೇ ಸುಟ್ಟುಬಿಡ್ತದಂತೆ. ಕೋಪ ಬಂದ ಮನುಷ್ಯನ ಪರಿಸ್ಥಿತಿ ನೋಡಬೇಕು, ಅವನಿಗಿಂತ ಇವನು ಮೈ ಬೆವತು, ಇವನು ಟೆನ್ಷನ್ನಾಗಿ ಇವನದೇ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟಿರ್ತದೆ. ಕೋಪ ಬಂದಾಗ ಅವನ ಮೇಲೆ, ಅವನ ದೇಹದ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಆದ್ದರಿಂದ ಒಟ್ಟು ಕೋಪ ಅಂತನ್ನೋದು ಇನ್ನೊಬ್ಬರಿಗಾದರೂ ಹಿಂಸೆಗೆ ಕಾರಣ ಆಗ್ತದೆ, ತನ್ನ ದೇಹಕ್ಕೆ ಆದರೂ ಹಿಂಸೆ, ಪೀಡೆಗೆ ಕಾರಣ ಆಗ್ತದೆ. ಆದ್ದರಿಂದ ಅಹಿಂಸಾ ಅಂತಂದರೆ ಕ್ರೋಧ ಪರಿತ್ಯಾಗ. ಬ್ರಹ್ಮಚರ್ಯಂಚ. ಇನ್ನು ಬ್ರಹ್ಮಚರ್ಯ ಅಂತಂದರೆ ಮದುವೆ ಮಾಡಿಕೊಳ್ಳದೇ ಇರೋದು, ಅದರ್ಥ ಅಲ್ಲ. ಮದುವೆ ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ವಿಧಿ ಇದೆ. ಪ್ರಿಯವ್ರತ ರಾಜ ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಕೂತಾಗ ಬ್ರಹ್ಮದೇವರು ಉಪದೇಶ ಮಾಡಿ ಮದುವೆ ಮಾಡಿಸಿದರು ಅವನಿಗೆ. ಇದು ಧರ್ಮ. ಗೃಹಸ್ಥಾಶ್ರಮ ಅನ್ನೋದು ಒಂದು ಆಶ್ರಮ ಧರ್ಮ, ಅದನ್ನು ಪರಿಪಾಲನೆ ಮಾಡಬೇಕು, ಪುತ್ರೋತ್ಪತ್ತಿ ಪಡಿಬೇಕು, ಇದು ಧರ್ಮ. ಬ್ರಹ್ಮಚರ್ಯ ಅಂದರೆ ಏನು? ಮದುವೆ ಮಾಡಿಕೊಳ್ಳೋ ತನಕ ಬ್ರಹ್ಮಚರ್ಯ ಕಾಪಾಡಿಕೊಳ್ಬೇಕು. ಏನು ಬ್ರಹ್ಮಚರ್ಯ ಅಂತ ಸ್ಪಷ್ಟವಾಗಿ ಕಲ್ಪನೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಬ್ರಹ್ಮಣಿಚರ್ಯಂ. ಬ್ರಹ್ಮ ಅಂದರೆ ಪರಮಾತ್ಮನಲ್ಲಿ, ಚರ್ಯ ಅಂತಂದರೆ ಸಂಚಾರ ಮಾಡಬೇಕು. ಮನಸ್ಸು ಪರಮಾತ್ಮನಲ್ಲಿ ಸಂಚಾರ ಮಾಡಬೇಕು ಅಂತ ಹಿಂದೆ ಬಂತದ್ದು. ಯಾವಾಗಲೂ ಮನಸ್ಸು ಭಗವಂತನಲ್ಲೇ ಸಂಚಾರ ಮಾಡ್ತಾ ಇದ್ದರೆ ಶಮ ಇದ್ದರೆ ಭಯ ಇಲ್ಲ ಅಂತ. ಮನಸ್ಸು ಮಾತ್ರ ಅಲ್ಲ, 6 ಇಂದ್ರಿಯಗಳನ್ನು, 6 ಅಂಗಗಳನ್ನು ನಾವು ಪರಮಾತ್ಮನ ಕಡೆ ಸಂಚಾರ ಮಾಡಿಸ್ಬೇಕಂತೆ. ಷಡಂಗ ಸೇವಾ ಅಂತ ಹೇಳ್ತಾರೆ. ಷಡಂಗ ಸೇವಾ ಅಂತ ಏನದು? ಷಡಂಗಗಳು, ಮನಸ್ಸು ಅದು ಭಗವಂತನ ಕಡೆ ಹೋಗಬೇಕು, ಅಲ್ಲಿ ಸಂಚಾರ ಮಾಡಬೇಕು. ಕಣ್ಣು ಎಲ್ಲೆಲ್ಲೋ ಸಂಚಾರ ಮಾಡಬಾರ್ದು, ಕಣ್ಣು ಪರಮಾತ್ಮನ ಕಡೆ ಸಂಚಾರ ಮಾಡಬೇಕು. ವಾಗೀಂದ್ರಿಯ ಅದು ಭಗವಂತನ ಕಡೆಯೇ ಸಂಚಾರ ಮಾಡಬೇಕು, ಭಗವಂತನ ಗುಣಕೀರ್ತನೆ ಮಾಡಬೇಕು. ಕಾಯ ಅಂದರೆ ಇಡೀ ದೇಹ, ಪಾದಾದಿ ದೇಹ ಎಲ್ಲವೂ ಕೂಡ ಭಗವಂತನ ಕಡೆ ಸಂಚಾರ ಮಾಡಬೇಕು. ಕೈ, ಕರ ಅದೊಂದು ಅಂಗ, ಕೈಯಿಂದ ಹರಿಮಂದಿರ ಮಾರ್ಜನ, ಈ ಅಭಿಷೇಕ, ಈ ರೀತಿ ಅದು ಭಗವಂತನ ಕಡೆ ಸಂಚಾರ ಮಾಡಬೇಕು. ಶ್ರೋತ್ರೇಂದ್ರಿಯ ಅದು ಪರಮಾತ್ಮನ ಕಡೆ ಸಂಚಾರ ಮಾಡಬೇಕು, ಭಗವಂತನ ಕಥಾಶ್ರವಣ. ಹೀಗೆ ತತ್ವೇ ಮನಃ ದೃಗಪಿ ದರ್ಶನೆ. ಮನಸ್ಸು, ದೃಕ್, ವಾಕ್, ಕಾಯ, ಕರ, ಶ್ರೋತ್ರ, ಈ ಷಡಂಗಗಳನ್ನು ನಾವು ಪರಮಾತ್ಮನ ಕಡೆ ಸಂಚಾರ ಮಾಡಿಸಿದರೆ ಇದೇ ಬ್ರಹ್ಮಚರ್ಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಬ್ರಹ್ಮಣಿ ಚರಣಂ ಅಂದರೆ ಸಂಚಾರ. ವೇದದಲ್ಲಿ ಹೇಳ್ತದೆ ಷಡಂಗಗಳು ಕೂಡ ವಿರುದ್ಧ ದಿಕ್ಕಿಗೆ ಸಂಚಾರ ಮಾಡ್ತಾ ಇದೆ, ಪರಮಾತ್ಮನ ಕಡೆ ಸಂಚಾರ ಮಾಡ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಒಬ್ಬ ಭಕ್ತ ಜಿಜ್ಞಾಸೆ ಮಾಡ್ತಾನೆ. ಮನಸ್ಸು, ಕಿವಿ, ಕಣ್ಣು ಎಲ್ಲ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗದೇನೆ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇದೆ. ಎಲ್ಲಿ ಹೋಗಬೇಕು ಅಂತ ಭಗವಂತ ಕೊಟ್ಟಿರೋದು ಅಲ್ಲಿ ಹೋಗ್ತಾ ಇಲ್ಲ, ಇದು ಹೋಗೋದೇ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇದೆ. ಅದಾಗಬಾರ್ದು. ಇದು ಬ್ರಹ್ಮಚರ್ಯ ಅನ್ನುವಂಥ ಭಾಗವತ ಧರ್ಮ. ತ್ಯಾಗ ಅಂತಂದರೆ ಸನ್ಯಾಸ ಅಂತ ಅರ್ಥ. ತ್ಯಾಗೇ ನೈಕೆ ಅಮೃತತ್ವಮಾನಶು. ಸಾಧಾರಣ ಸನ್ಯಾಸಿಗಳು ಬರುವಾಗ ಹೇಳ್ತಿರ್ತಾರೆ, ಸನ್ಯಾಸಿಗಳು ಬರುವಾಗ ಈ ಮಂತ್ರ ಹೇಳೋದು ಜಾಸ್ತಿ. ತ್ಯಾಗೇ ನೈಕೆ ತ್ಯಾಗದಿಂದ ಅಮೃತತ್ವವನ್ನು ಪಡೆದರು, ಮೋಕ್ಷವನ್ನು ಪಡೀತಾರೆ. ಮೋಕ್ಷ ಸಾಧನವಾದ ಭಾಗವತ ಧರ್ಮ ತ್ಯಾಗ. ಸನ್ಯಾಸ ಅಂತಂದರೆ ಅದು ಆಶ್ರಮ ಅಂತ ಅರ್ಥ ಅಲ್ಲ. ಇಲ್ಲಿ ಕಾವಿ ಬಟ್ಟೆ ಉಟ್ಕೊಳ್ಳೋದು, ಶಿಖಾ ಯಜ್ಞೋಪವೀತಗಳನ್ನು ತ್ಯಾಗ ಮಾಡೋದು ಆ ಸನ್ಯಾಸ ಅರ್ಥ ಅಲ್ಲ. ಇಲ್ಲಿ
ಸನ್ಯಾಸ ಅಂತಂದರೆ ಚೆನ್ನಾಗಿ ಇಡೋದು ಅಂತ, ನ್ಯಾಸ ಅಂದರೆ ಇಡೋದು. ತತ್ವನ್ಯಾಸ, ಮಾತೃಕಾನ್ಯಾಸ ಅಂತಾರೆ. ತತ್ವಾಭಿಮಾನಿ ದೇವತೆಗಳನ್ನು, ಅಕ್ಷರಾಭಿಮಾನಿ ಆ ಭಗವದ್ ರೂಪಗಳನ್ನು ನಮ್ಮೊಳಗೆ ಇಟ್ಕೋಬೇಕು, ಅದು ನ್ಯಾಸ. ಅಂಗನ್ಯಾಸ, ಕರನ್ಯಾಸ. ತತ್ಸವಿತು ಹೃದಯಾಯ ನಮಃ ವರೆಣ್ಯಂ ಶಿರಸೆ ಸ್ವಾಹ ಅಂದ್ರೇನು? ಆ ಒಂದೊಂದು ಮಂತ್ರದಿಂದ ಒಂದೊಂದು ರೂಪ, ಒಂದೊಂದು ಶಬ್ದದಿಂದ ಒಂದೊಂದು ರೂಪ ಪ್ರತಿಪಾದ್ಯ. ಆ ರೂಪಗಳನ್ನು ಹೃದಯ, ತಲೆ, ಶಿಖ, ಕೈ ಇಲ್ಲೆಲ್ಲ ಇಟ್ಕೊಳ್ಳೋದಕ್ಕೆ ತತ್ವನ್ಯಾಸ, ಅಂಗನ್ಯಾಸ, ಕರನ್ಯಾಸ ಅಂತ ಬೆರಳುಗಳಲ್ಲಿ ಭಗವಂತನ ರೂಪಗಳನ್ನು ಇಟ್ಕೊಳ್ಬೇಕು. ಸನ್ಯಾಸ ಅಂತಂದರೆ ಎಲ್ಲವನ್ನೂ ಭಗವಂತನಲ್ಲೇ ಇಟ್ಟುಬಿಡಬೇಕು. ಏನು ಕರ್ತೃತ್ವ, ಭೋಕ್ತೃತ್ವ, ದೇಹೇಂದ್ರಿಯ ಸ್ವಾಮಿತ್ವ. ನಮ್ಮಲ್ಲಿ ಕರ್ತೃತ್ವ ಇಲ್ಲ, ನಮ್ಮಲ್ಲಿ ಭೋಕ್ತೃತ್ವ ಇಲ್ಲ. ಮಾಡಿದವನು ನಾನಲ್ಲ, ಭೋಕ್ತೃ ನಾನಲ್ಲ. ದೇಹೇಂದ್ರಿಯ ಸ್ವಾಮಿತ್ವ ನನ್ನಲ್ಲಿಲ್ಲ, ದೇಹ ಸ್ವಾಮಿತ್ವ ನನಗಿಲ್ಲ, ಇಂದ್ರಿಯ ಸ್ವಾಮಿತ್ವ ನನಗಿಲ್ಲ. ಈ ಇಂದ್ರಿಯದ ಅಧಿಪತಿ ಪರಮಾತ್ಮ. ಯಾಕೆ ನಾ ಹೇಳಿದಂಗೆ ನನ್ನ ಇಂದ್ರಿಯ ಕೇಳೋದಿಲ್ಲ, ನಮ್ಮ ಇಚ್ಛಾ ಪ್ರಕಾರ ನಮ್ಮ ಇಂದ್ರಿಯಗಳು ಹೋಗ್ತಾ ಇಲ್ಲ. ಆದ್ದರಿಂದ ಇಂದ್ರಿಯ, ದೇಹ, ಕರ್ತೃತ್ವ, ಭೋಕ್ತೃತ್ವ ಎಲ್ಲದಕ್ಕೂ ಕೂಡ ಪರಮಾತ್ಮನೇ ಸ್ವಾಮಿ ಅಂತ ಇದರ ಸ್ವಾಮಿತ್ವವನ್ನು ಭಗವಂತನಲ್ಲಿಟ್ಟು ನಮ್ಮಲ್ಲಿರ್ತಕ್ಕಂಥ ಇದನ್ನು ಬಿಡಬೇಕು. ಇದಕ್ಕೆ ತ್ಯಾಗ ಅಂತ ಕರೀತಾರೆ. ಇದು ಭಾಗವತ ಧರ್ಮ. ಇದು ಬಹಳ ಅಪರೂಪ ಬರೋದು. ಜಗನ್ನಾಥದಾಸರದ್ದು ಕಥೆ ಬಹಳ ರೋಚಕವಾಗಿದೆ. ಜಗನ್ನಾಥದಾಸರು ಹರಿಕಥಾಮೃತಸಾರ ರಚನೆ ಮಾಡಿದವರು. ಅವರು ಮಾನ್ವಿ, ರಾಯಚೂರು ಜಿಲ್ಲೆ ಬ್ಯಾಗವಾಟ ಅನ್ನುವಂಥ ಗ್ರಾಮದವರು ಜಗನ್ನಾಥದಾಸರು. ಆದರೆ ಅವರ ಕೀರ್ತಿ ಮಾತ್ರ ಆಗಿನ ಕಾಲದಲ್ಲಿ ಸುಮಾರು 200 ವರ್ಷದ ಹಿಂದಿನ ಮಾತು. 200 ವರ್ಷದ ಹಿಂದಿದ್ದವರು. ಬ್ಯಾಗವಾಟ ಶ್ರೀನಿವಾಸಾಚಾರ್ಯರು ಅಂತ ಅವರ ಹೆಸರು. ಅವರು ಸುಧಾ ಪಂಡಿತರು, ಅದ್ವಿತೀಯವಾಗಿ ಸುಧಾ ಪಾಠ ಹೇಳುವವರು. ಅಂಥವರು ಕನ್ನಡದ ಹರಿಕಥಾಮೃತ ಸಾರ ಬರೆದರು. ಎಲ್ಲ ಪ್ರಮೇಯಗಳನ್ನು ಸೇರಿಸಿ ಬರೆದರು. ಪ್ರಖ್ಯಾತಿ ಬಂತು. ಹೀಗೆ ಸಂಚಾರ ಮಾಡ್ತಾ ಯಾರೋ ಕರೆದ್ರು ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದರಂತೆ. ಜಗನ್ನಾಥದಾಸರು ಚೆನ್ನಾಗಿ ರಂಗೋಲಿ ಹಾಕ್ತಿದ್ರಂತೆ. ಬರೀ ಹರಿಕಥಾಮೃತ ಸಾರ, ಜ್ಞಾನ ಇಷ್ಟೇ ಅಲ್ಲ, ಒಳ್ಳೆಯ ಕಲಾವಿದರು. ದಿನಕ್ಕೊಂದೊಂದು ಭಗವಂತನ ರೂಪಗಳನ್ನು ರಂಗೋಲಿಯಲ್ಲೇ ಹಾಕೋರು. ಅವರು ಅಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿದ್ರಂತೆ. ಅವರಿಗೆ ರಂಗೋಲಿ ದಾಸರಂತಲೇ ಹೆಸರು, ರಂಗೋಲಿ ಹಾಕ್ತಾ ಇದ್ದಿದ್ದರಿಂದ. ಶ್ರೀರಂಗಪಟ್ಟಣಕ್ಕೆ ಹೋದರು. ಅಲ್ಲಿ ಪೂರ್ಣಯ್ಯನವರು ಇದ್ದರಂತೆ ಆವಾಗ ಮೈಸೂರಿನಲ್ಲಿ, ದಿವಾನ್ ಪೂರ್ಣಯ್ಯ. ಅವರಿಗೆ ಸುದ್ದಿ ಗೊತ್ತಾಯಿತು. ಹಾಗಾದರೆ ಆ ದಾಸರನ್ನು ದರ್ಶನ ಮಾಡಿ ಬರ್ತೇನೆ ಅಂತ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಬಂದರು. ಬಂದಾಗ ಇವರು ಆಗ್ತಾನೆ ಎಲ್ಲೋ ತಮ್ಮ ಇಳ್ಕೊಂಡ ಬಿಡಾರದಲ್ಲಿ ರಂಗನಾಥ ಸ್ವಾಮಿಯ ಇದನ್ನೇ ಹಾಕಿದ್ದರಂತೆ, ರಂಗೋಲಿ ಹಾಕಿದ್ದರಂತೆ. ಪರಿಚಯ ಆಯಿತು. ರಂಗೋಲಿ ನೋಡ್ತೇನೆ ಅಂತ ಅಪೇಕ್ಷೆ ಪಟ್ಟರು. ಪೂರ್ಣಯ್ಯನವರು ನೋಡಿದರು. ಭಾಳ ಸುಂದರವಾಗಿ ಎದ್ದು ಬರುತ್ತಾರೆ ನೋಡಿ ಅಂತ ಅಲ್ಲ, ಹಾಗಿತ್ತು. ರಂಗನಾಥ ಸ್ವಾಮಿ ಬಂದುಬಿಡಬೇಕು ಆ ರಂಗೋಲಿಯಿಂದ, ಅಷ್ಟು ಚೆನ್ನಾಗಿ ಹಾಕಿದರು. ಎಲ್ಲ ನೋಡಿ ಸಂತೋಷಪಟ್ಟು ಪೂರ್ಣಯ್ಯನವ್ರು ಹೇಳಿದ್ರಂತೆ, ದಾಸರೇ ತುಂಬ ಚೆನ್ನಾಗಿ ಹಾಕಿದ್ದೀರಿ, ಆದರೆ ಕಿರೀಟ ಇಡೋದು ಮರ್ತು ಬಿಟ್ಟಿದ್ದೀರಿ ಅಂದ್ರಂತೆ. ಆ ರಂಗನಾಥ ಸ್ವಾಮಿಗೆ ಕಿರೀಟ ಹಾಕಿದ್ದಿಲ್ಲಂತೆ, ಮರ್ತು ಬಿಟ್ಟಿದ್ದರಂತೆ. ಏನೋ ಗಡಿಬಿಡಿ ಆಗಿದೆ, ಕಿರೀಟ ಹಾಕಿಲ್ವಲ್ಲ ಅಂತ. ಕೂಡಲೇ ಹೇಳಿದ್ರಂತೆ ಜಗನ್ನಾಥದಾಸರು, ರಂಗನಾಥ ಸ್ವಾಮಿಗೆ ಇವತ್ತು ಅಲ್ಲಿ ಕಿರೀಟ ಇಟ್ಟಿಲ್ಲ ದೇವಸ್ಥಾನದಲ್ಲಿ, ಅದಕ್ಕೆ ಇಲ್ಲಿಲ್ಲ ಅಂತಂದ್ರಂತೆ. ಏನು ಹಂಗಂದ್ರೆ ನಿಮಗೆ ಹೇಗೆ ಗೊತ್ತಾಯಿತು? ಹೇಗೆ ಗೊತ್ತಾಯಿತು ಅಂತಂದರೆ, ನಾನಲ್ಲ ರಂಗೋಲಿ ಹಾಕಿದ್ದು, ನಾನಲ್ಲ, ನನ್ನೊಳಗೆ ನಿಂತು ಅವನು ಹಾಕಿದ್ದಾನೆ ರಂಗೋಲಿ. ಅಲ್ಲಿ ಕಿರೀಟ ಇಟ್ಟಿದ್ದಾರೋ ಇಲ್ಲೋ ಅಂತ ಅವನಿಗೆ ಗೊತ್ತು. ಅಲ್ಲಿ ಇಟ್ಟಿಲ್ಲ, ಅದಕ್ಕೋಸ್ಕರ ತಾನು ಇಲ್ಲಿ ರಂಗೋಲಿ ಹಾಕಲಿಲ್ಲ ಭಗವಂತ. ನಾನು ಹಾಕಿದರೆ ರಂಗೋಲಿ ಕಿರೀಟ ಇಡಬೇಕು, ಅಲ್ಲಿ ನೋಡಬೇಕು ಏನಿದೆ ಏನಿಲ್ಲ ಅಂತ. ಆ ಪ್ರಮೇಯನೇ ಇಲ್ಲ. ನಾನು ಸುಮ್ಮನೆ ನಿಮಿತ್ತ ಮಾತ್ರ. ರಂಗೋಲಿ ಹಾಕಿದ್ದು ಆ ರಂಗನಾಥ ಸ್ವಾಮಿನೇ ಅಂದ. ಅವನ ತಲೆ ಮೇಲೆ ಅರ್ಚಕರ ಕಿರೀಟ ಇಟ್ಟಿಲ್ಲ ಅಂತ ಅವನಿಗೆ ಗೊತ್ತು, ಆದ್ದರಿಂದ ಅವನಿಲ್ಲಿ ಹಾಕಿಲ್ಲ ಅಷ್ಟೇ. ನಾನು ಹಾಕಿದ್ರಲ್ಲ ರಂಗೋಲಿ ಎಂದ್ರಂತೆ. ಆಶ್ಚರ್ಯ ಆಯಿತು ಪೂರ್ಣಯ್ಯನವರಿಗೆ. ಎಷ್ಟು ಕರ್ತೃತ್ವ ತ್ಯಾಗ ಅಂದರೆ ಇದು. ಇದಕ್ಕೆ ತ್ಯಾಗ ಅಂತ ಕರೀತಾರೆ. ಬಿಡೋದು ಅಂದರೆ ಇದು, ಮನೆ ಬಿಟ್ಟು ಹೋಗಿಬಿಡೋದು ತ್ಯಾಗ ಅಲ್ಲ. ತ್ಯಾಗ ಅಂದರೆ ಇದು. ನಾನಲ್ಲ, ಕರ್ತೃತ್ವ ಭೋಕ್ತೃತ್ವಗಳ ತ್ಯಾಗ, ಇಂದ್ರಿಯ ಸ್ವಾಮಿತ್ವ, ದೇಹ ಸ್ವಾಮಿತ್ವದ ತ್ಯಾಗ. ಒಂದೇ ಮಾತು ಹೇಳಿದ್ರಂತೆ, ರಂಗನಾಥ ಸ್ವಾಮಿ ಹಾಕಿದ್ದು, ಅವನ ಕಿರೀಟ ಹಾಕಿಲ್ಲ ಇಲ್ಲಿ ರಂಗೋಲಿಯಲ್ಲಿ. ಯಾಕೆ ಅಂದರೆ ಅವನ ತಲೆ ಮೇಲೆ ಇಟ್ಟಿಲ್ಲ, ಅಷ್ಟೇ ಅರ್ಥ. ಮತ್ತು ನೋಡೋಣ ಹಾಗಾದರೆ ಅಂತ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋದ್ರಂತೆ. ಅಲ್ಲಿ ಕಿರೀಟ ಇದ್ದಿಲ್ಲಂತೆ. ಎಲ್ಲ ಅಲಂಕಾರ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ, ರಂಗನಾಥ ಸ್ವಾಮಿ ಕಿರೀಟನೇ ಇಟ್ಟಿಲ್ಲಂತೆ.
ಕೇಳಿದ್ರಂತೆ ಪೂರ್ಣೇನವರು ಅರ್ಚಕರನ್ನು ಕರೆದು, ಏನು ರೀ ಕಿರೀಟ ಇಟ್ಟಿಲ್ಲ, ಮರ್ತು ಬಿಟ್ಟರು, ಹಾಗೆ ದಾಸರು ಮರ್ತಿದ್ದಾರೆ. ನೀವು ದಾಸರು ಮರ್ತದ್ದಲ್ಲ, ಅವರು ಇಟ್ಟು ಹಾಕಿದವರೇ ಅಲ್ಲ ಅವರು ರಂಗೋಲಿ, ನೀವು ಕಿರೀಟ ಇಡುವವರು ನೀವು ಯಾಕೆ ಕಿರೀಟ ಇಟ್ಟಿಲ್ಲ ಅಂದರೆ, ನಿನ್ನೆ ದಿವಸ ಕಿರೀಟ ತೆಗೆಯುವಾಗ ಕೈ ಜಾರಿ ಬಿದ್ದು ಅದು ಸ್ವಲ್ಪ ಡ್ಯಾಮೇಜ್ ಆಯಿತು, ಅದು ರಿಪೇರಿಗೆ ಹೋಗಿದೆ ಅಂದ್ರಂತೆ. ನೋಡಿ ಹೇಗಿದೆ, ಅಲ್ಲಿ ಕಿರೀಟ ರಿಪೇರಿಗೆ ಹೋಗಿತ್ತು, ಅದಕ್ಕೆ ಇಲ್ಲಿ ದಾಸರಿಗೆ ರಂಗೋಲಿಯಲ್ಲಿ ಕಿರೀಟ ಹಾಕಿಲ್ಲ. ಆಗ ಗೊತ್ತಾಯಿತು ಇವರು ಬರೀ ರಂಗೋಲಿ ದಾಸರಲ್ಲ, ರಂಗವಲಿದ ದಾಸರು ಅಂತ ಮಾಡಿದ್ರಂಥದ್ದನ್ನು. ರಂಗಬಲಿದ ದಾಸರ ಕಾಯಿರು ಅಂತ ನೋಡ್ರಿ ಅಂತ ಹೇಳ್ತಾರಲ್ಲ, ಹಾಗೆ ರಂಗಬಲಿದ ಅಂತ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಒಲಿದನಂತೆ. ಯಾಕೆ ಇವರು ಕರ್ತೃತ್ವ ತ್ಯಾಗ ಮಾಡಿದ್ರು, ಆ ಅನುಸಂಧಾನ ಇತ್ತು ಅವರಲ್ಲಿ. ಅದರಿಂದಲೇ ಅಂಥ ಹರಿಕಥಾಮೃತಸಾರವನ್ನು ಬರೆದಿದ್ದಾರೆ. ಇನ್ನೊಂದು ಭಾಗವತ ಧರ್ಮ ಅಂದರೆ ಯಾಗ ಸಂತೋಷ ಅಂತಂದರೆ, ಸಂತೋಷೋ ಏನಕೇನಚಿತ್. ಏನಕೇನಚಿತ್ ಅಂದರೆ ಅದಕ್ಕೆ ಒಂದು ಕ್ರಮ ಇದೆ. ಶಿಲೋಂಚ ವೃತ್ತಿ, ತೆನೆ ಆರಿಸ್ಕೊಂಡು ಬರೋದು, ಧಾನ್ಯಗಳನ್ನು ಆರಿಸ್ಕೊಂಡು ಬರೋದು ಅಥವಾ ತೆನೆ ಆರಿಸ್ಕೊಂಡು ಬರೋದು, ಅದು ಆಗದೇ ಇದ್ದರೆ, ಅದರಿಂದ ಜೀವನ ನಡೆಯದೇ ಇದ್ದರೆ ಬೇಡದೇ ಇರೋದು, ಯಾರೇನು ಕೊಡ್ತಾರೋ ಅಷ್ಟರಲ್ಲೇ ಜೀವನ ಮಾಡ್ಕೊಂಡಿರೋದು, ಅದು ಆಗದೇ ಇದ್ದರೆ ಬೇಡೋದು, ಹೀಗೆ. ಅಥವಾ ವ್ಯಾಪಾರ ಮಾಡೋದು, ವ್ಯವಹಾರ ಮಾಡೋದು, ವಾರ್ತಾ ಅಂತಾರೆ ಅದಕ್ಕೆ, ವಾಣಿಜ್ಯ, ಇವೆಲ್ಲ ಅನೇಕ ಮಾರ್ಗಗಳಿದೆ. ಕೆಲವು ನಿಷಿದ್ಧ. ಯಾವುದು? ನೀಚ ಸೇವನೆ ಮಾತ್ರ ನಿಷಿದ್ಧ. ಸ್ವವೃತ್ತಿ ಅಂತ ಕರೀತಾರೆ ಅದಕ್ಕೆ. ವೃತ್ತಿ ಅಂದರೆ ಜೀವನೋಪಾಯ, ಬೇಕಾದಷ್ಟು ಹೇಳಿದ್ದಾರೆ. ಶಿಲೋಂಚ ವೃತ್ತಿ, ಶಿಲವೃತ್ತಿ, ಉಂಚವೃತ್ತಿ, ಅಪ್ರತಿಗ್ರಹ ವೃತ್ತಿ, ಯಾಚನಾ ವೃತ್ತಿ, ವಾರ್ತಾ ವೃತ್ತಿ, ಕೃಷಿ ಇದೆಲ್ಲ ಮಾಡಬಹುದು. ಆದರೆ ಸ್ವವೃತ್ತಿಯನ್ನು ಮಾತ್ರ ಮಾಡಬಾರ್ದು. ಶ್ವ ಅಂದರೆ ನಾಯಿ ಪಾಡು ಅಂತಾರಲ್ಲ. ಇನ್ನೊಬ್ಬರ ನೀಚರು, ಹರಿಭಕ್ತರಲ್ಲದೇ ಇರತಕ್ಕಂಥ ವಿಷ್ಣು ದ್ವೇಷಗಳ ಮನೆಯಲ್ಲಿ ಅವರ ಮನೆ ಕೆಲಸ ಮಾಡಿಕೊಂಡು ಬದುಕೋದು, ಅದು ಮಾತ್ರ ನಿಷಿದ್ಧ. ಸ್ವವೃತ್ತಿ ನೀಚ ಸೇವನಂ. ಅದು ಬಿಟ್ಟು ಸಂತೋಷಂ ಏನಕ್ಕೇನಚಿತು, ಯಾವ ರೀತಿ ಆಗುತ್ತೋ ಆ ರೀತಿ ಜೀವನ ವೃತ್ತಿಯನ್ನು ನಡೆಸ್ಕೊಂಡಿರೋದು. ತ್ಯಾಗ ಸಂತೋಷ ಆರ್ಜವಂ. ಆರ್ಜವ ಅಂತಂದರೆ ಮನಸ್ಸು, ಮಾತು, ಕೃತಿ ಮೂರರಲ್ಲಿ ಏಕರೂಪತೆ ಇದ್ದರೆ ಇದಕ್ಕೆ ಆರ್ಜವ ಅಂತ ಹೆಸರು. ತ್ರಿಷ್ವಪಿ ಕರಣೇಶು ಏಕಪ್ರಕಾರತ್ವಂ. ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡೋದು, ಬಾಯಲ್ಲಿ ಇನ್ನೇನೋ ಹೇಳೋದು, ಕೃತಿಯಲ್ಲಿ ಮತ್ತೊಂದು ಮಾಡೋದು, ಇದಾಗಬಾರ್ದು. ಸ್ವಾಧ್ಯಾಯ ಅಂದರೆ ಬರೇ ವೇದ ಮಂತ್ರಗಳನ್ನು ಕಲಿಯೋದು ಅಂತ ಅಷ್ಟೇ ಅರ್ಥ ಅಲ್ಲ. ಸ್ವಾಧ್ಯಾಯ ಅಂದರೆ ವೇದಾನಾಂ ಭಗವನ್ ನಾಮತ್ವ ವೇದನಂ. ವೇದದ ಅಕ್ಷರವೂ ಕೂಡ ಪರಮಾತ್ಮನ ನಾಮವಾಗಿದೆ ಅಂತ ತಿಳ್ಕೊಳ್ಬೇಕು. ಭಗವಂತನ ನಾಮ ಇದು, ಅಷ್ಟಂತೂ ಜ್ಞಾನ ಬೇಕು. ಬೇರೇನು ಅರ್ಥ ಹೇಳಲಿಕ್ಕೆ ಬರದೇ ಇದ್ದರೂ ಕೂಡ ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ಯುಜಂ. ಅಂದರೆ ಪರಮಾತ್ಮ, ಅಗ್ನಿ ಅಂದರೆ ಪರಮಾತ್ಮ, ಮೀ ಅಂದರೆ ಭಗವಂತ, ಇಷ್ಟಂತೂ ತಿಳ್ಕೊಬೇಕು. ಅಂತೂ ನಮ್ಮ ಬಾಯಲ್ಲಿ ಬಂದ ಒಂದೊಂದು ಅಕ್ಷರವೂ ಕೂಡ, ವೇದಾಕ್ಷರ ಎಲ್ಲವೂ ಕೂಡ ಭಗವಂತನ ನಾಮ ಅಂತ ತಿಳ್ಕೊಂಡ್ರೆ ಇದು ಸ್ವಾಧ್ಯಾಯ ಅಂತ ಅರ್ಥ. ಸಮದೃಕ್ ಸಮತ್ವ. ಸಮತ್ವ ಅಂದರೆ ಅವರವರ ಯೋಗ್ಯತಾನುಸಾರ ವರ್ತನೆ ಮಾಡೋದೇ ಸಮತ್ವ. ಸೇವಾ ಅಂದರೆ ಭಗವಂತನ ಭಗವದ್ಭಕ್ತರ ಸೇವೆ, ಅದೆಲ್ಲ ಮಾಮೂಲು ಅರ್ಥ. ಗ್ರಾಮ್ಯೇಹೋ ಪರಮಶನೈಹಿ ಅಂತಂದರೆ ಗ್ರಾಮ್ಯವಾಗಿರ್ತಕ್ಕಂಥ ಸುಖ ಅಂದರೆ ಭೌತಿಕ ಸುಖ, ಈ ವಿಷಯೋಪಭೋಗದಿಂದ ಬರತಕ್ಕಂಥ ಸುಖ, ಇದರಲ್ಲಿ ಈಹೋ ಪರಮಃ ಅಂಥ ಸುಖದ ಬಯಕೆಯನ್ನು ಕ್ರಮೇಣ ಬಿಡಬೇಕು, ಮೆಲ್ಲಕ್ಕೆ ಬಿಡಬೇಕು. ಒಂದೇ ಸಲ ಬಿಡಲಿಕ್ಕೆ ಆಗೋದಿಲ್ಲ. ಕ್ರಮೇಣ ಗ್ರಾಮ್ಯ ಸುಖದಲ್ಲಿ ಆಸೆ ಬಿಡಬೇಕು. ಹೇಗೆ ಬಿಡಬೇಕು? ದುಃಖ ಹೇಗೆ ನಾವು ಆಸೆ ಪಡೆದಿದ್ದರೂ ಬರ್ತದೋ, ಸುಖವೂ ಕೂಡ ಹಾಗೆ ಆಸೆ ಪಡೆದಿದ್ದರೂ ಬಂದೇ ಬರ್ತದೆ. ಎಷ್ಟೋ ಜನರು ತಾವು ಪಟ್ಟ ಸುಖ ಅವರವರ ಆಸೆಯಿಂದ ಬಂದದ್ದಲ್ಲ, ತಾನಾಗೇ ಭಗವಂತ ಸುಖ ಕೊಟ್ಟಿರ್ತಾನೆ ಅನಿರೀಕ್ಷಿತವಾಗಿ. ದುಃಖವೂ ಹಾಗೇನೆ, ಆಸೆ ಪಟ್ಟು ಯಾರೂ ದುಃಖ ಪಡೆಯೋದಿಲ್ಲ. ಹಾಗೆ ದುಃಖ ಹೆಂಗೆ ಬಂತು, ಹಾಗೆ ಪರಮಾತ್ಮ ಸುಖವನ್ನು ಕೂಡ ನಾವು ಬಯಸದಿದ್ದರೂ ಕೊಡ್ತಾನೆ.
ಏನು ಕೊಡ್ತಾನೆ, ಬರೇ ದುಃಖ ಕೊಡ್ತಿದ್ದಾನಲ್ಲ ಅಂತ ಅನ್ನಿಸ್ಬಹುದು ಕೆಲವರಿಗೆ. ದಿನ ರಾತ್ರಿ ನಿದ್ದೆ ಅಂತೂ ಬರೆಸ್ತಾನಲ್ಲ, ಅದಕ್ಕಿಂತ ಬೇಕಾ ಸುಖ? ನಿದ್ದೆ ಬರಲಿಲ್ಲ ಅಂತಂದರೆ ಏನಾದೀತು ಮನುಷ್ಯನ ಪರಿಸ್ಥಿತಿ? 1 ದಿವಸ 2 ದಿವಸ 3 ದಿವಸ ನಿದ್ದೆಗೆಟ್ಟ ಅಂತಂದರೆ ಕಣ್ಕತ್ತಲೆ ಬರ್ತದೆ, ತಲೆ ಸುತ್ತು ಬರ್ತದೆ, ತಿರುಗಲಿಕ್ಕಾಗೋದಿಲ್ಲ, ಹುಚ್ಚಿಡ್ದಾಗಿರ್ತದೆ. ಅದೇ ಸುಖ. ಹೀಗೆ ಗ್ರಾಮ್ಯ ಪರತೆ ಶನೈ, ಮೆಲ್ಲನೆ ಅಂತೂ ಸುಖ ದುಃಖ ಸಮವಾಗಿ ಮಾಡಬೇಕು, ಯೋಚನೆ ಮಾಡಬೇಕು. ದುಃಖ ಅದರಂತೆ ಸುಖ, ದುಃಖವು ತಾನಾಗೇ ಬರ್ತದೆ ಅಥವಾ ಬರೋದಿಲ್ಲ, ಸುಖವೂ ಅಷ್ಟೇ, ಹೀಗೆ ಭಾವಿಸುವುದು. ಶನೈ ಅಂತಾರೆ, ಮೆಲ್ಲಕ್ಕೆ ಬಿಡಬೇಕು ಅಂದರೆ ಕ್ರಮವಾಗಿ ಬಿಡಬೇಕು. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂಕುರು ಮಾನಸ ಮೀಶಪದೇ. ಒಂದೇ ಸಲ ಬಿಡಲಿಕ್ಕಾಗೋದಿಲ್ಲ ಗ್ರಾಮ್ಯ ಸುಖವನ್ನು, ಲೌಕಿಕವನ್ನು ಇದ್ದಕ್ಕಿದ್ದ ಹಾಗೆ ಬಿಡ್ತೀನಿ ಅಂದರೆ ಆಗೋದಿಲ್ಲ. ಕ್ರಮೇಣ ಬಿಡ್ತಾ ಬರಬೇಕು. ಒಂದೊಂದು ವರ್ಷಕ್ಕೆ ಒಂದೊಂದು ಹೆಜ್ಜೆ ಈ ಪರಮಾತ್ಮನ ಕಡೆ ಹಾಕ್ತಾ ಬರಬೇಕು, ಲೋಕದಿಂದ ವಿಮುಖರಾಗಿ. ಆವಾಗ ಆಗ್ತದೆ. ಕ್ರಮೇಣ ಮಾಡಬೇಕು. ಒಂದೇ ದಿವಸ ಕೂತ್ಕೊಂಡು 16 ಸರ್ಗ ಮಧ್ಯುಜೆ ಕಲಿತು ಬಿಡ್ತೀನಿ ಅಂತಂದರೆ ಎಲ್ಲಿ ಆಗ್ತದೆ? ಒಂದೊಂದು ಭಾನುವಾರ 10 ಶ್ಲೋಕ ಕಲಿತರೆ ಸಾಕು. ಅಂತೂ ಇಂತೂ ರಜತೋತ್ಸವ ಮಧ್ವನವಮಿ ಮಾಡುವಾಗ ಮಧ್ವವಿಜಯ ಬಂದಿರ್ತದೆ. ಇಲ್ಲದಿದ್ದರೆ ಮಧ್ವನವಮಿ ಅನುಷ್ಠಾನ ಮಾಡಿ 25 ವರ್ಷ ಆಯಿತು, ರಜತೋತ್ಸವ ಮಾಡ್ತಾ ಇದ್ದೀವಿ ಬರ್ರಿ ಅಂತ ಕರೆದ್ರೆ 1 ಶ್ಲೋಕ ಮಧ್ವವಿಜಯ ಬಂದಿರೋದಿಲ್ಲ, ಅದು ಉಪಯೋಗ ಇಲ್ಲ. ಕ್ರಮೇಣ ಮಾಡ್ತಾ ಹೋಗಬೇಕು. ಅದೇ ಅಭ್ಯಾಸ ಏನತ್ತು ಕೌಂತೆಯ ಅಂತ, ಆವಾಗ ಆಗ್ತದೆ. ಇದು ಭಾಗವತ ಧರ್ಮ. ಗ್ರಾಮ್ಯ ಈಹ ಉಪರಮ, ಗ್ರಾಮ್ಯ ಸುಖದಲ್ಲಿ ಆಸೆಯನ್ನು ಉಪರಮ ಶನೈಹಿ ಮೌನಂ. ಗ್ರಾಮ್ಯ ನೃಣಾಂ ವಿಪರ್ಯಯೇಹೇಕ್ಷ ಅಂತಿದೆ ಇನ್ನೊಂದು. ನೃಣಾಂ ವಿಪರ್ಯಯೇಹೇಕ್ಷ ಅಂದರೆ ಮನುಷ್ಯರು, ಬೇರೆಯವರು, ಅವರ ಪ್ರವೃತ್ತಿ ಹೇಗಿದೆ ಅಂತ ಗಮನಿಸ್ತಾ ಇರಬೇಕು. ನಮ್ಮದು ನೋಡ್ಕೊಳ್ಬಿಟ್ಟು ಇನ್ನೊಬ್ರು ಹೇಗೆ ಪ್ರವೃತ್ತಿ ಮಾಡ್ತಾರೆ ಅಂತ ಗಮನಿಸ್ತಾ ಇರಬೇಕು ಅಂದರೆ ಇದೇನಿದು? ನಿಮ್ಮದು ನೀವು ನೋಡ್ಕೊಳ್ರಿ ಮೊದಲು, ಇನ್ನೊಬ್ರದ್ದು ಯಾಕೆ ಅಂತಂತಾರೆ. ಅದಕ್ಕೆ ಬೇರೆ ಅರ್ಥ ಮಾಡ್ತಾರೆ. ನೃಣಾಂ ವಿಪರ್ಯಯೇಹೇಕ್ಷ ಅಂತಂದರೆ ಬೇರೆ ಮಾರ್ಗದಲ್ಲಿ ಜನರು ಪ್ರವೃತ್ತಿ ಮಾಡ್ತಿದ್ದಾರೆ ಅಂತ ಗಮನಕ್ಕೆ ಬಂದಾಗ ಅವರಿಗೆ ಬೋಧನೆ ಮಾಡಬೇಕು. ಇದು ದುರ್ಮಾರ್ಗ, ನೀವು ಹೋಗ್ತಾ ಇರೋದು ದುರ್ಮಾರ್ಗ ಅಂತ ಬೋಧನೆ ಮಾಡಬೇಕು. ಬಿಡಲಿ, ಬಿಡದಿದ್ರೆ ಇಲ್ಲ, ಬೋಧನ ಅಂತೂ ಮಾಡಬೇಕು. ಆದ್ದರಿಂದಲೇ ಶ್ರೀಮದಾಚಾರ್ಯರು ಖಂಡನ ಗ್ರಂಥಗಳನ್ನು ಬರೆದಿದ್ದಾರೆ. ಮಿಥ್ಯಾತ್ವ ಅನುಮಾನ ಖಂಡನ, ಉಪಾಧಿ ಖಂಡನ. ಒಬ್ಬರು ಆಕ್ಷೇಪ ಮಾಡಿದರು, ಒಂದು ಚಾತುರ್ಮಾಸ್ಯದಲ್ಲಿ ಪಂಡಿತರ ಉಪನ್ಯಾಸ ಅಂತನ್ನುವಾಗ ಅವ್ರಿಗೆ ವಿಷಯ ಹಾಕಬೇಕಲ್ಲ. ಆ ಖಂಡನ, ಮಿಥ್ಯಾತ್ವ ಅನುಮಾನ ಖಂಡನ, ಉಪಾಧಿ ಖಂಡನ, ಇವೆಲ್ಲ ಮಾಯಾವಾದ ಖಂಡನ ಅಂತೆಲ್ಲ ಇತ್ತು. ಬಂದು ಹೇಳಿದರು, ಖಂಡನ ಅನ್ನೋದನ್ನು ತೆಗೆದುಬಿಡ್ರಿ, ಮಂಡನ ಮಾಡಿರಿ ಸಾಕು ಅಂತಂದರು. ಮಂಡನ ಅಂತ ಏನಾದರೂ ಗ್ರಂಥ ಇದ್ದರೆ ಅದನ್ನು ಹಾಕಿರಿ, ಈ ಖಂಡನ ಸಬ್ಜೆಕ್ಟ್ ಇದನ್ನು ಹಾಕಬೇಡಿ, ಈ ಇನ್ವಿಟೇಷನ್ನೇ ಬದಲು ಮಾಡಿಬಿಡ್ರಿ ಅಂತಂದರು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ